ನಗುವಾಗು ನಗೆ ನಗುವ ಬಗೆ. ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಲಾಸ್ಟ್ ವಿಡಿಯೋ ಇನ್ನು ಯಾರು ನೋಡಿಲ್ಲ ನೋಡಿ ಮೊದಲು. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನನ್ನ ಫ್ರೆಂಡ್ ನಮ್ಮ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾನೆ, ಅವನು ಇರೋ PG ಅಡ್ರೆಸ್ ನ ಹೇಳ್ತಾ ಇದ್ದ. ಸೊ ಅದೇ ಗ್ಯಾಪ್ ಅಲ್ಲಿ ಅವನು ನಮ್ಮ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾನೆ, ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟ. ಆಮೇಲೆ ನನ್ನ ಫ್ರೆಂಡ್ ನಮ್ಮನ್ನೆಲ್ಲ ಕರ್ಕೊಂಡು ಅವನು ಇದ್ದ PGಗೆ ಹೋದ. ನಾವೆಲ್ಲರೂ ಅಲ್ಲಿಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆದ್ಮೇಲೆ ನನ್ನ ಫ್ರೆಂಡ್ ಇದ್ದ PG ಹತ್ರನೇ ನಮ್ಮ ಬಾಸ್ ಟೆಂಪಲ್ ಕೂಡ ಇತ್ತು. ಸೊ ಬನ್ನಿ ಬೇಗ ಬೇಗ ಹೊರಟ್ಬಿಟ್ಟು ಬಾಸ್ ಟೆಂಪಲ್ ಗೆ ಹೋಗೋಣ. ನಾನ್ ಲಾಸ್ಟ್ ಟೈಮ್ ಬಂದಾಗ ಬೆಂಗಳೂರಿಗೆ ನಾನು ಇವಾಗ ಹಾಕೊಂಡಿರೋ ಶರ್ಟ್ ನ ಸೈಜ್ ನನ್ಗೆ ಸಿಕ್ಕಿರ್ಲಿಲ್ಲ. ಸೊ ನನ್ನ ಫ್ರೆಂಡ್ ಗೆ ಹೇಳಿದ್ದೆ, ಅವನು ನನ್ನ ಸೈಜ್ ನ ಶರ್ಟ್ ಸಿಕ್ಕಿದಾಗ ತಗೊಂಡಿದ್ದಾನೆ. ಸೊ ಈಗ ನಂಗೆ ಕೊಟ್ಟಿದ್ದಾನೆ ಕೂಡ. ನೋಡಿ ಗೈಸ್, ರಾಕಿ ಬಾಯ್ ನಂಗೆ ಒಂದು ಶರ್ಟ್ ಸ್ಪಾನ್ಸರ್ ಮಾಡಿದ್ದಾರೆ. ಎರಡು ಬ್ಲಾಕ್ ಆಯ್ತಲ್ಲ. ಕ್ರೀಮ್ ಇತ್ತಲ್ಲ, ಕ್ರೀಮು ಸನ್ಸ್ಕ್ರೀನ್ ಬೇಡಪ್ಪ ನನಗೆ. ನಾನು ನನ್ನ ಫೇಸ್ಗೆ ಹಚ್ಚೋಕೆ ಅಂತ ಫೇರ್ ಅಂಡ್ ಹ್ಯಾಂಡ್ಸಮ್ ಅಥವಾ ಬೇರೆ ಕ್ರೀಮ್ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ನಂಗೆ ಸನ್ಸ್ಕ್ರೀನ್ ಇದೆ ಬೇಕಾ ಮಗ ಅಂತ ಕೇಳ್ದ. ನಮ್ಗೆ ಮೊದಲೇ ಸನ್ಸ್ಕ್ರೀನ್ ನ ಹಚ್ಚಿ ಅಭ್ಯಾಸ ಇಲ್ಲ ಗುರು, ಬೇಡ ಅಂತ ಹೇಳ್ದೆ. ಬಟ್ ಅವನ ಹತ್ರ ಸನ್ಸ್ಕ್ರೀನ್ ನ ಬಿಟ್ಟು ಬೇರೆ ಕ್ರೀಮ್ ಯಾವ್ದು ಇರ್ಲಿಲ್ಲ. ಬಟ್ ಫೈನಲಿ ನಂಗೂ ಕೂಡ ಬೇರೆ ಆಪ್ಷನ್ ಇಲ್ದಲೆ ಅದೇ ಸನ್ಸ್ಕ್ರೀನ್ ನ ಹಚ್ಬೇಕಾಯ್ತು. ಎಲ್ರು ರೆಡಿ ಆದ್ಮೇಲೆ ನಮ್ಮ ಬಾಸ್ ಟೆಂಪಲ್ ಕಡೆ ಹೊರಟ್ವಿ. ಇದೇ ನೋಡಿ ಗುರು, ವಿಜಯನಗರದಲ್ಲಿ ಇರೋ ನಮ್ಮ ಬಾಸ್ ಟೆಂಪಲ್. ಈ ಟೆಂಪಲ್ ಗೆ ಬಂದ್ಮೇಲೆ ನಂಗಂತೂ ತುಂಬಾನೇ ಖುಷಿ ಆಯ್ತು ಗುರು. ರೀಸನ್ ಇಷ್ಟೇನೆ, ತುಂಬಾ ಸಲ ರೀಲ್ಸ್ ಅಲ್ಲಿ ನೋಡಿದ್ದ ಟೆಂಪಲ್ ಗೆ ನಾನು ಇವತ್ತು ಬಂದ್ಬಿಟ್ಟೆ ಕೊನೆಗೂ ಅಂತ. ಸೊ ಗಾಯ್ಸ್, ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಸ್ಟೋರಿ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ, ವೇಟ್ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋಗೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡಿ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.